ಪುಳಿಯೋಗರೆ ಸಾರು ಗೆದ್ದಾಗ ತಗೊಳ್ಬೇಕಾ ಅದಂಗೆ ಅಲ್ಲ ಪುಳಿಯೋಗರೆ ಗೊಜ್ಜಲ್ಲ ಪುಳಿಯೋಗರೆ ಸಾಂಬಾರು. ಹೈ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಪುಳಿಯೋಗರೆ ಮಾಡೋಕ್ಕೋಗಿ ಪುಳಿಯೋಗರೆ ಸಾಂಬಾರು ಮಾಡಿದ್ರು ನನ್ನ ಸಿಸ್ಟರು. ಬಟ್ ಫೈನಲಿ ಏನಾಯಿತು ಅನ್ನೋದನ್ನ ವಿಡಿಯೋ ಫುಲ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಖಂಡಿತ ಮಿಸ್ ಮಾಡಿದೆ ನೋಡಿ. ಸುಮಾರು ಫನ್ನಿ ವೀಡಿಯೋಸ್ ಇದೆ. ನನ್ನ ವಾಯ್ಸ್ನ ಸ್ಕಿಪ್ ಮಾಡಿಲ್ಲ, ಹಾಗೆ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೋಬೇಕು, ಹುರಿ ಕಮ್ಮಿ ಮಾಡಬೇಕು, ಆಮೇಲೆ ತೆಗೆದು ತೇಜುಬಾಯಿ ಹಾಕಬೇಕು. ನನ್ನ ತೇಜುಗೆ ಯಾವಾಗ ಇದು ತಣ್ಣಗಾಗುತ್ತೆ, ಯಾವಾಗ ಬಾಯಿಗೆ ಹಾಕಂತೀನಿ ಅನಿಸ್ತಾ ಇದ್ದಾನೆ. ಏನು ಗೊತ್ತಾ, ನನ್ನ ಸಿಸ್ಟರ್ ತುಂಬ ಚೆನ್ನಾಗಿಯೇ ಪುಳಿಯೋಗರೆ ಮಾಡ್ತಾರೆ. ಬಟ್ ನಾನು ಬೇರೆ ಶೈಲಿನಲ್ಲಿ ಮಾಡ್ತೀನಿ, ಅವರೇ ಬೇರೆ ಥರ ಡಿಫ್ರೆಂಟಾಗಿ ಮಾಡ್ತಾರೆ. ಸೊ ಹಂಗಾಗಿ ಇವತ್ತು ನೀನೇ ಮಾಡು ಅಂತ ಅವ್ರ ಕೈಲಿ ಮಾಡಿಸ್ತಾ ಇದ್ದೆ. ಬಟ್ ಇದ್ರ ಮಧ್ಯೆ ಒಂದಿಷ್ಟು ಫನ್ನಿ ಇನ್ಸಿಡೆಂಟ್ ನಡೀತು. ಏನು ಗೊತ್ತಾ, ಫ್ಯಾಮಿಲಿ ಎಲ್ಲರೂ ಇದ್ದಾಗ ಈ ಥರ ಒಟ್ಟಿಗೆ ಸೇರಿಕೊಂಡು ಏನಾದರೂ ರೆಸಿಪೀಸ್ ಏನಾದರೂ ಮಾಡ್ತಾಯಿದ್ರೆ ಎಲ್ಲರೂ ಒಂದು ಮಾತಾಡ್ಕೊಂಡು ಮಾಡ್ತೀವಲ್ಲ, ಅದು ನಿಜ ಸಖತ್ತು ಮಜಾ ಇರುತ್ತೆ, ಸಖತ್ತು ಖುಷಿ ಇರುತ್ತೆ. ಸೊ ನೀವು ನನ್ನ ಥರನೇ ಎಂಜಾಯ್ ಮಾಡ್ತೀರಾ ಈ ಥರ ಫ್ಯಾಮಿಲಿ ಜೊತೆ ಏನಾದರೂ ರೆಸಿಪೀಸ್ ಮಾಡಬೇಕಾದ್ರೆ ಖಂಡಿತ ಕಾಮೆಂಟ್ ಮಾಡಿ, ನನಗೂ ತುಂಬ ಖುಷಿ ಆಗುತ್ತೆ. ರೆಸಿಪಿ ಫೈನಲಿ ಏನಾಯಿತು ಅಂತ ನೀವು ಕೊನೆವರೆಗೂ ನೋಡಿದ್ರೆ ಖಂಡಿತ ನಿಮಗೆ ಗೊತ್ತಾಗುತ್ತೆ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ನೀನು ಪುಡಿ ಹಾಕಿ ಆಮೇಲೆ ಇದನ್ನ ಹಾಕ್ತೀಯಾ? ಚೆನ್ನಾಗಿರುತ್ತೆ. ಅಂದರೆ ನಾನು ಫಸ್ಟ್ ಹುಣಸೆಹಣ್ಣಿನ ರಸ ಹಾಕಿ ಅದು ಮಳ್ಳದ ಮೇಲೆ ಆಮೇಲೆ ಪುಡಿ ಹಾಕ್ತೀನಿ. ನೀನು ಮಾಡೋಕ್ಕಂದ್ರೆ ಸ್ವಲ್ಪ ನಮ್ಮ ಫ್ರೆಂಡ್ ಅವ್ರ ಮನೇಲಿ ಅವರು ಅನ್ನನ ಒಗ್ಗರಣೆಗೆ ಹಾಕಿ ಆಮೇಲೆ ಲಾಸ್ಟಿಗೆ ಪುಡಿ ಹಾಕಿ ಕಲಿಸೋರು. ಅಂದರೆ ನಾನು ಮಾಡಿದ್ರೆ ಈ ಟೈಮಲ್ಲಿ ಹುಣಸೆಹಣ್ಣಿನ ರಸ ಹಾಕಿ ಅದು ಕುದ್ದ ಮೇಲೆ ಸ್ವಲ್ಪ ಎಣ್ಣೆ ಬೆಲ್ಲ ಉಪ್ಪು ಆಮೇಲೆ ಇದು ಪುಳಿಯೋಗರೆ ಪುಡಿ ಲಾಸ್ಟಿಗೆ ಹಾಕ್ತೀನಿ ನಾನು. ಇದೆಲ್ಲ ಆದಾದ್ಮೇಲೆ ನಾವು ಲಾಸ್ಟಿಗೆ ಹುಳಿ ಹಾಕಿ ಕುದಿಸ್ತೀವಿ. ಪುಳಿಯೋಗರೆ ಒಂದೇ ಆದ್ರೂ ಮಾಡೋ ವಿಧಾನಗಳು ಬೇರೆ ಬೇರೆ, ಇನ್ನೂ ಡಿಫ್ರೆಂಟಾಗಿ ಮಾಡ್ತಾರಕ್ಕ. ಖಾರದ ಪುಡಿ ಹಾಕಿದ್ರೆ ಇದಕ್ಕೇನೆ ಹಾಕಿದ್ದೀನಿ. ಖಾರ ಕರೆಕ್ಟಾಗಿ ಐತಿ, ಖಾರದ ಪುಡಿ ಆ್ಯಡ್ ಮಾಡೋಂಗೆ ಇಲ್ಲ. ಸಕ್ಕತ್ತಾಗೈತೆ ಪುಳಿಯೋಗರೆ ಪುಡಿ ಮಾತ್ರ. ಈ ಸರಿ ಕಲರ್ ಚೆನ್ನಾಗಿ ಬಂದೈತೆ. ಮಿಲ್ಲಿಗೆ ಹಾಕ್ಸ್ಕೊಂಬರೋಣ ಅಂದ್ಕೊಂಡೆ, ಆಮೇಲೆ ಇಷ್ಟೇ ಅಲ್ವ ಇದ್ದಿದ್ದು ಅಂದ್ಬಿಟ್ಟು ಮಿಲ್ಲಿಗೆ ಹಾಕ್ಸಿಲ್ಲ, ನಾನೇ ಮಿಕ್ಸಿಗೆ ಹಾಕ್ಕೊಂಡೆ. ಮಿಲ್ಲಿಗೆ ಹಾಕ್ಸಿದ್ರೆ ಏನಾಗುತ್ತೆ, ಫುಲ್ಲು ನೈಸಾಗಿ ಮಾಡಿಬಿಡ್ತಾರೆ, ತಿನ್ನೋಕ್ಕೆ ಅಷ್ಟು ಟೇಸ್ಟ್ ಕೊಡಲ್ಲ. ಹಿಂಗೆ ಸ್ವಲ್ಪ ದಪ್ಪಗಿದ್ರೇ ಚೆಂದ, ಫುಲ್ಲು ನೈಸಾಗಿ ಇರಬಾರ್ದು. ಪುಳಿಯೋಗರೆ ಏನು ಗೊತ್ತಾ, ಅನ್ನ ಕಲಿಸ್ದಾಗ ಅನ್ನದ ಮಧ್ಯದಲ್ಲೆಲ್ಲ ಸಿಗುತ್ತೆ ಇದಕ್ಕೆ ಮೆಣಸಿನ್ಕಾಯಿದು ಅದೆಲ್ಲ. ಪುಡಿ ಥರ ಮಾಡಿಸ್ಬಿಟ್ರೆ ಏನೂ ಸಿಗಲ್ಲ. ದಿನ ವ್ಲಾಗ್ಗಳಲ್ಲಿ ಪುಳಿಯೋಗರೆ ಪುಡಿ ಹೇಗೆ ಮಾಡೋದನ್ನ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಖಂಡಿತ ಮಿಸ್ ಮಾಡಿದೆ ನೋಡಿ ಫ್ರೆಂಡ್ಸ್. ನಾನು ಇಷ್ಟೋ ತನಕ ಕುದಿಸೋದೇ ಇಲ್ಲ, ಒಂದು ನಿಮಿಷ ಹಿಂಗೆ ಹಾಕಿ ಹಿಂಗೆ ಕೈ ಆಡಿಸಿ ಆಫ್ ಮಾಡಿಬಿಡ್ತೀನಿ. ಪುಡಿ ಬೇಯಿಸೋದೇ ಇಲ್ಲ ನಾನು. ಗುಡುಗು ಸಿಡಿಲಿ ಹಬ್ಬನ ಎಣ್ಣೆ ಒಳಗೆ ನುಚ್ಚಕ್ಕೆ ಸೂಪರ್ ಆಗಿರುತ್ತಕ್ಕ. ಪುಳಿಯೋಗರೆ ವೆಜ್ ನುಚ್ಚಕ್ಕಿ ಅನ್ನೋದ್ರಲ್ಲಿ ಸೂಪರ್ ಆಗಿ ಚೆನ್ನಾಗಿ ಬರುತ್ತೆ. ಮತ್ತೆ ಸೋನಾ ಮೊಸರು ಅಕ್ಕಿಗೂ ಚೆನ್ನಾಗಿರುತ್ತೆ ಮಾಮೂಲಿ ರೈಸ್ಗಿನ್ನ. ಅದಕ್ಕೆ ಎಷ್ಟು ಸ್ಪೂನ್ ಹಾಕ್ದೆ ಹೇಳು ಪೌಡರು? 3 ಸ್ಪೂನ್ ಹಾಕಿದ್ದೀನಿ. 3 ಸ್ಪೂನ್ ಪುಳಿಯೋಗರೆ ಪುಡಿ, 1 ಕಪ್ಪು ಹುಳಿ, ಹುಣಸೆ ಹುಳಿ. ಅಂದರೆ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಅಷ್ಟೇ ತೊಗೊಂಡಿರೋದು. ಗಟ್ಟಿಗಾಗುತ್ತೆ, ಇಷ್ಟೊಂದು ತೆಳ್ಳಗಿದೆಯಲ್ಲ. ಸ್ವಲ್ಪ ಕುದಿ ಬರಬೇಕು, ಆಮೇಲೆ ನಾವು ಇಡ್ತೀವಲ್ಲ ಪ್ರಿಸರ್ವ್ ಮಾಡಿ ತಿನ್ನೋದ್ರಿಂದ ಇನ್ನೂ ಗಟ್ಟಿ ಬರುತ್ತೆ. ಏನಪ್ಪ ಅಲ್ಲ ಪುಳಿಯೋಗರೆ ಗೊಜ್ಜಲ್ಲ, ಪುಳಿಯೋಗರೆ ಸಾಂಬಾರು. ನ್ಯೂ ರೆಸಿಪಿ ಮೇಡ್ ಬೈ ಮೀ. ಪುಳಿಯೋಗರೆ ಸಾಂಬಾರು ಹೊಸ ಡಿಶ್ ಇದು. ಇನ್ನು ಸ್ವಲ್ಪ ಹೊತ್ತಿ ಪುಳಿಯೋಗರೆ ಆಗುತ್ತದೆ ಗೊತ್ತು. ಇದು ಸಾಂಬಾರು ಅಂತ ಅಂದೆ ಅಲ್ಲ, ಪುಳಿಯೋಗರೆ ಆದ್ಮೇಲೆ ನೀನು ತಿನ್ನು, ನಿಂಗೆ ಐತೆ ನಿನ್ಗೆ ಅವಾಗ. ಅಕ್ಕ ಇನ್ನೂ ಸ್ವಲ್ಪ ಪುಳಿಯೋಗರೆ ಪ್ರಿಯ ಅವಳು. ಓ ಅದಕ್ಕೆ ಕಾಯ್ತಾ ಇರೋದು ನೀನೀಗ. ನೋಡೋಕ್ಕಾಗ್ತಾ ಇಲ್ಲ. ಪುಳಿಯೋಗರೆ ಪ್ರಿಯ ಪಿಯೆ ಬಂದು ತಿನ್ನು ಅಂತ.
ಸಾಕಾಯ್ತದ ನೋಡ್ತೀನಿ. ಅಕ್ಕ ನನ್ನ ರೆಸಿಪಿ ಹೇಗಿದೆ ತಿಂದ್ಬಿಟ್ಟು ಹೇಳ್ತೀನಿ. ಚೆನ್ನಾಗಿ ಕಾಣಿಸ್ತಾ ಇದೆ, ತಿನ್ಬೇಕಾದ್ರೆ ಸೊಕ್ಕೋದಾಗ ಕಾಣುತ್ತೆ ಗೊತ್ತಾ. ಏನ್ ಗೊತ್ತಾ, ಇಂಟ್ರೆಸ್ಟಿಂಗ್ ಆಗೈತೆ. ಸಾಂಬಾರ್ ತಿನ್ನಂಗೈತೆ. ಇದಕ್ಕೂ ಆಪೋಸಿಟ್ ಐತಲ್ಲ, ಕ್ಯೂರಿಯಾಸಿಟಿ. ಇದು ಚಂದ ಸ್ಟೈಲ್. ನೆಕ್ಸ್ಟ್ ತೋರಿಸ್ತಾರೆ ಇನ್ನೊಂದ್ಸಲಿ SM ಸ್ಟೈಲ್, ಶೋಭಾ ಸ್ಟೈಲ್. ಇವನ್ ಯಾಕೆ ಇದು ಹೋಮ್ ಮೇಡ್ ಹೇರ್ ಆಯಿಲ್. ಒಂದು ಸ್ವಲ್ಪ ತಗೊಂಡೋಗ್ಬೇಕು, ಇಲ್ಲ ಹಚ್ಕೋಬೇಕು ಒಂದ್ಸಲ. ಮೇಡ್ ಏರ್ ಗ್ರೋತ್ ಆಯಿಲ್ ಹೇಗೆ ಮಾಡೋದು ಅನ್ನೋದನ್ನ ನಾನು ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಖಂಡಿತ ಮಿಸ್ ಮಾಡಿದೆ ನೋಡಿ. ಹಾಗೆ ರಿಸಲ್ಟ್ ಕೂಡ ಪಕ್ಕಾ ಇದೆ, ನಾನು ಯೂಸ್ ಮಾಡಿ ರಿಸಲ್ಟ್ ತಗೊಂಡಿರೋ ಅಂಥದ್ದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್, ಹೆಲ್ಪ್ ಆಗಬಹುದು. ಒಂದ್ಸಲ ನೋಡೋಣ. ಕುಡಿದೇ ಬಿಟ್ಟ. ಸ್ಮೆಲ್ ಏನ್ ಸಕ್ಕತ್ತಾಗೈತೆ ಗೊತ್ತಾ ಇದ್ರಲ್ಲಿ. ನೋಡ್ತಿದ್ರೆ ಹಂಗೆ ಮೆಂತ್ಯ. ಅವರಿಗೆ ತುಂಬ ಏರ್ ಫಾಲ್ ಆಗ್ತಾ ಇರುತ್ತೆ ಮತ್ತು ತುಂಬ ಕೂದಲು ಒರಟಾಗಿರುತ್ತೆ, ಏರ್ಸ್ ಆಗೋದು, ಈ ಥರ ಕೂದಲಿನ ಸುಮಾರು ಪ್ರಾಬ್ಲಮ್ಸ್ ಇರುತ್ತೆ. ಅದಕ್ಕೆಲ್ಲ ಒಂದು ಬೆಸ್ಟ್ ಸೊಲ್ಯೂಷನ್ ಅಂತಲೇ ಹೇಳ್ಬೋದು. ಏರ್ ಆಯಿಲ್ ಜೊತೆಗೆ ನಾವು ತಿನ್ನುವಂಥ ಫುಡ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಹೇರ್ ಕೇರ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ವಿಡಿಯೋ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್. ದೇವಸ್ಥಾನ ಸ್ಟೈಲಲ್ಲಿ ಮೊಸರನ್ನ ರೆಡಿಯಾಗಿದೆ, ಚೆನ್ನಾಗಿ ಕಾಣಿಸ್ತಿದೆ. ಚೆನ್ನಾಗಿರುತ್ತೆ. ನೋಡಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ದಾಳಿಂಬ್ರೆ ಹಣ್ಣು, ದ್ರಾಕ್ಷಿ, ಫ್ರೂಟ್ಸ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಸೇಬು ಎಲ್ಲ ಫ್ರೂಟ್ಸ್ ಹಾಕಿದೆ, ಬಟ್ ವಿಡಿಯೋ ಮಾಡ್ಕೊಂಡಿರ್ಲಿಲ್ಲ. ಈ ಥರ ಕಿತಾಪತಿ ಇಷ್ಟ ಇದ್ದರೆ ಕಮೆಂಟ್ ಮಾಡಿ, ನನಗೂ ತುಂಬ ಖುಷಿ ಆಗುತ್ತೆ. ಬಾರಕ ಕುದಿಯುತ್ತೆ, ಮಾತಾಡೋಣ ಬಾ. ನೋಡ್ತಾ ಇದ್ದೀನಿ ಎಷ್ಟು ಗಟ್ಟಿ ಆಗ್ಬೋದು, ಎಷ್ಟು ಆಯಿಲ್ ಎಲ್ಲ ಚಂದದು ಏನಾರು ಆಗುತ್ತಾ ಅಂತ ಎಫೆಕ್ಟ್ ನೋಡ್ತಿದ್ದೀರಾ. ಟೇಸ್ಟ್ ಅಂತೂ ಮಾಡಿದಾಗೆಲ್ಲ ಚೆನ್ನಾಗಿರೋದಲ್ಲ, ಇಂಟ್ರೆಸ್ಟಿಂಗ್ ಆಗಿದೆ. ಹೆಂಗ್ ಮಾಡಬಹುದು ನೋಡು, ತೇಜು ಸಾಂಬಾರಿಂದ ಕನ್ವರ್ಟ್ ಆಗ್ತಾ ಇದೆ ಗೊಜ್ಜಿಗೆ. ಡೋಂಟ್ ಅಂಡರ್ ಎಸ್ಟಿಮೇಟ್ ಫಾರ್ CSK. ನೋಡಿ ಇವನೇ ಎಲ್ಲದಕ್ಕೂ ಬೈಯೋದು. ರೆಡಿ. ಇವನು ಸಾಂಬಾರ್ ಮಾಡುತ್ತಿದ್ದೀನಿ ಅಂತ ಹೇಳ್ತಾನೆ. ಇವನು ಸುಮ್ಮನೆ ಬಿಡಲ್ಲ ನಾನು. ನೀನು ತಿನ್ ಕುಡ್ದು ನೀನು ಪುಳಿಯೋಗರೆ ಪ್ರಿಯಾ, ನೀನು ನೋಡಿ ಪುಳಿಯೋಗರೆ ಅಂತ ರೆಡಿ ಆಯಿತು, ತುಂಬ ಚೆನ್ನಾಗಿತ್ತು. ಅಂದರೆ ಅದು ಕುದ್ದ ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ. ಇನ್ನೊಂದು ಸ್ಪೂನ್ ಪುಡಿ ಆ್ಯಡ್ ಮಾಡಿದ್ವಿ ನಾವು, ಸರಿ ಹೋಯ್ತು. ತುಂಬ ಚೆನ್ನಾಗಿತ್ತು ಟೇಸ್ಟ್. ಮನೆ ಪೂರ್ತಿ ಘಮ ಘಮ ಅಂತಿದೆ. ಕಾಯ್ತಾ ಇದೆಯಾ ತಿನ್ನೋದಕ್ಕೆ? ಹೊಟ್ಟೆ ಸಿತಿದ್ಯಾ? ಯಾಕಾದ್ರೂ ಕ್ಲಿಪ್ ಜೀವನದಲ್ಲಿ ಇನ್ನೊಂದ್ಸಲಿ ಬರಲ್ಲ ತಗ್ಸೋವರೆಗೂ. ಎದ್ರಕ್ಕೆ ಆಗುತ್ತೋ ನಿನ್ನ ನೋಡಿದ್ರೆ. ಇಷ್ಟೊಂದು ಇರಬಾರ್ದು. ಇದೊಂದು ವರ್ಷದಿಂದ ಎಲ್ಲ ನನ್ನ ಚಿಕ್ಕ ಮಗ ಸೈಕಲ್ ತುಳಿಬೇಕಾದ್ರೆ ಅವನು ಸ್ಲಿಪ್ಪರ್ ಹಾಕಿರಲಿಲ್ಲ ಅಂಗಡಿ ಹತ್ರನೇ, ಅದು ಮಿಸ್ಸಾಗಿ ಗಾಜು ಹಿಂಗೆ ಎಟ್ಕೊಂಡಿದ್ದು ಹಿಂಗೆ ಕಾಲು ಹಿಂಗೆ ಎಳೆದ್ಬಿಟ್ಟಿದ್ದಾನೆ, ಅಷ್ಟು ಫುಲ್ ಗೋರ್ಕೊಂಡು ಹೋಗ್ಬಿಟ್ಟಿತ್ತು. ಪಾಪ ಸಿಕ್ಕಾಪಟ್ಟೆ ನೋವು ಅನಿಸುತ್ತೆ. ಹಾಸ್ಪಿಟಲ್ಗೇನೋ ಕರ್ಕೊಂಡೋಗಿದ್ವಿ, ಒಂದು ಆಯಿಂಟ್ಮೆಂಟು ಮತ್ತು ಟಾನಿಕ್ ಕೊಟ್ಟಿದ್ರು. ಹಂಗಾಗಿ ಅವನು ಅವತ್ತಂತೂ ಸಿಕ್ಕಾಪಟ್ಟೆ ಪೇಯ್ನು ಅಂತ ಹಂಗೆ ಕಾಲು ಇಟ್ಕೊಂಡೇ ಕೂತ್ಕೊಂಡಿದ್ದ. ಬಟ್ ಮಕ್ಕಳು ಮಾಡ್ಕೊತಾರೆ, ನಮಗೆ ದೊಡ್ಡವ್ರಿಗೆ ನಿಜ ತುಂಬ ಕಷ್ಟ, ಸಖತ್ತು ಬೇಜಾರಾಗ್ಬಿಡುತ್ತೆ. ಕಾಲು ನೋಡಿ ಹೆಂಗೆ ಕಾಣಿಸ್ತೈತೆ. ನಾಳೆ ಅವನಿಗೆ ನೋವು ಜಾಸ್ತಿ ಗೊತ್ತಾಗೋದು. ಗೆದ್ದಾಗ ತಗೊಳ್ಬೇಕಾ? ಅದಂಗೆ ಸೋತಾಗ ಹೊಗಳ್ಬೇಕು. ನಾನೇ ಹಿಂಗೆಲ್ಲ ಆತತ್ತು ತಲೆ ಕೆಲಸ ಮಾಡ ಮಾಡ್ತಾನೆ, ಇಂತೆಲ್ಲ ಆಗುತ್ತೆ, ನನಗೆ ಗೊತ್ತೈತೆ, ಹಿಂಗೆ ಶಕ್ತಿ ಐತೆ. ಗೆದ್ದಾಗ ಇದೊಂದೇ ಅಲ್ಲ ನಿಂದು, ಇನ್ನು ಮುಂದೆ ಕಾದೈತೆ, ಅದಕ್ಕೆಲ್ಲ ತಯಾರಾಗು ಅಂತೇಳಿ ಅವಾಗ ಅದಕ್ಕೆ ಬೈಬೇಕು. ಸೋತಾಗೆ ನೀವು ಬೈಕೊಂಡು ಹೋಗ್ಕೊಂಡ್ರೆ ಇನ್ನೂ ಕೂಗ್ತಾರೆ ಮಕ್ಕಳು. ಎಲ್ಲರೂ ಅದೇ ಪುಳಿಯೋಗರೆ ಟೇಸ್ಟ್ ಮಾಡೋ ತೇಜು. ಏಯ್ ಪುಳಿಯೋಗರೆ ಸಾರು.
ಬಾ ತೇಜು ಟೇಸ್ಟ್ ಮಾಡ್ಬಾ. ಕಲಿಸ್ಬಿಟ್ಟು ಒಂದೊಂದು ಸ್ವಲ್ಪ ಹಾಕ್ತೀನಿ. ಏನು ಕಲ್ಸರೀತಿ? ಸ್ಕೂಲಲ್ಲಿ 10 ಜನ ಮಾಡ್ತಿರ್ತಾರೆ, ಆದ್ರೆ ಒಬ್ಬರೇ ಇಷ್ಟ ಆಗೋದು ಏಂತಕ್ಕೆ ಮಕ್ಕಳಿಗೆ. ಮತ್ತೆ ಬೇಡಮ್ಮ, ಮಕ್ಕಳಿಗೆ ಇಂಟ್ರೆಸ್ಟು ಬರೋ ಥರ ನೀನು ಮಾಡಬೇಕು. ಗೊತ್ತಿಲ್ಲ ಅಂತ ಹೊಡೆಯೋದು ಅವೆಲ್ಲ ಮಾಡೋಕೆ ಹೋಗ್ಬಾರ್ದು. ಮಕ್ಕಳು ಹೇಳಿ ಕಲ್ಸೋಕ್ಕಿಂತ ನೋಡಿ ಕಲೆ ಜಾಸ್ತಿ, ಗೊತ್ತಾ ನಿನಗೆ? ಅಲ್ಲ ಚಂದು, ಫಸ್ಟ್ ಟೈಮ್ ನಾನು ಈ ಥರ ಕೇಳ್ತಿರೋದು, ಕಿವಿಯ ಒಲೆ ತೆಗ್ದಿಕ್ಬೇಕು. ಅದೆಲ್ಲ ಗೊತ್ತಿತ್ತು ಬಿಡು ನನಗೆ, ಅವೆಲ್ಲ ಗೊತ್ತಿತ್ತು. ರೂಲ್ಸ್ ಎಲ್ಲ ಎಲ್ಲಿ ಮೆನ್ಷನ್ ಮಾಡಿದ್ದಾರೆ? ವಸ್ತ್ರ ಸಂಹಿತೆ ಅಂತ PSI ಫ್ರಾಡ್ ಮಾಡ್ತಾರಲ್ಲ ಅದಕ್ಕೋಸ್ಕರ. ವಿಡಿಯೋ ನೋಡಿದ್ರಲ್ಲ, ಹಾಗೆ ನಮ್ಮ ಫ್ಯಾಮಿಲಿ ನೋಡಿದ್ರಲ್ಲ, ಫನ್ ನೋಡಿದ್ರಲ್ಲ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಈ ಒಂದು ಪುಳಿಯೋಗರೆ ಸಾಂಬಾರ್ ರೆಸಿಪಿ ಹೇಗಿತ್ತು ಅಂತ ಖಂಡಿತ ಕಮೆಂಟ್ ಮಾಡಿ, ನಾನು ಓದ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.